ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಚಿತ್ ಮಾತಾಡ್ತಿರೋದು. ಇವತ್ತು ನೋಡಿರಿ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾಕಂದರೆ ನಂದು ಕೂಡ ಭಾಳ ದಿನದ ಡ್ರೀಮ್ ಇತ್ತು. ಆ್ಯಸ್ ಎ ಎವರೇಜ್ ಪೀಪಲಿಂದ ನಾನು ಕೂಡ ಟಾಪ್ 1% ಆಗಿ ಗ್ರೋತ್ ಆಗೋಕ್ಕೋಸ್ಕರ. ಆ್ಯಂಡ್ ಇವತ್ತು ನಂದು ಫಸ್ಟ್ ಡೇ ಇದೆ. ಇವತ್ತು ನಾನು ವೀಡಿಯೋ ಮಾಡ್ತೀನಿ. ಇದೊಂದು ಫಸ್ಟ್ ವೀಡಿಯೋ ಇದೆ. ಆ್ಯಂಡ್ ಯಾರಿಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ನಮ್ಮನ್ನ ಫಾಲೋ ಮಾಡ್ಕೋಬೋದು. ಆ್ಯಂಡ್ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಯಾರ್ಯಾರು ಅಂದ್ಕೊಂಡಿದ್ರಿ ಆ್ಯಸ್ ಎ ಟಾಪ್ 1% ಆಗಿ ನಾನು ಗ್ರೋತ್ ಆಗಬೇಕಂತ, ಅವ್ರು ನನ್ನ ಜೊತೆಗೆ ಏನು ಮಾಡ್ಬೋದು, ಈ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇವತ್ತು ಫಸ್ಟ್ ಡೇ ಇದೆ ನಮ್ಮದು ಯೂಟ್ಯೂಬ್ ಚಾನಲ್ದು. ಈ ವಿಡಿಯೋ ಒಳಗಡೆ ನಾನು ಏನು ಹೇಳ್ಕೊಡ್ತಿದ್ದೇನೆ ಅಂದರೆ, ನಿಮ್ಗೆ ಆ್ಯಸ್ ಎ ಟಾಪ್ 1% ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮದು ಮಿಸ್ಟೇಕ್ನ ನಾವು ತಿಳ್ಕೊಳ್ಳೋದಿರತ್ತೆ. ಆ್ಯಂಡ್ ನಾವು ಯಾವ ಥರ ಎವರೇಜ್ ಆಗಿ ಬದುಕ್ತಿದ್ದೀವಿ, ಯಾವ ಫೀಲ್ಡ್ ಒಳಗಡೆ ಇರಲಿ, ಎಲ್ಲಿರಲಿ. ಆ್ಯಂಡ್ ನಮ್ಮ ದೇಶದಲ್ಲಿ ಹೇಳ್ತೀನಿ ಕೇಳ್ರಿ, ಎವರೇಜ್ ಪೀಪಲ್ಸ್ 90% ಜನ ನಮ್ಮ ಸರೌಂಡಿಂಗ್ಸ್ ಒಳಗಡೆ ಸಿಗ್ತಾ ಹೋಗ್ತಾರೆ. ಆ್ಯಂಡ್ ನಾವು ಎಜುಕೇಷನ್ ಮಾಡೋಂಥ ಮೂಮೆಂಟಲ್ಲೂ ಕೂಡ ಸಿಗ್ತಾ ಹೋಗ್ತಾರೆ. ಆ್ಯಂಡ್ ಜಾಬ್ ಮಾಡೋಂಥ ಮೂಮೆಂಟಲ್ಲೂ ಕೂಡ ಸಿಗ್ತಾ ಹೋಗ್ತಾರೆ. ಆ್ಯಂಡ್ ಬಿಸ್ನೆಸ್ ಜರ್ನಿಯಲ್ಲಿ ಅಲ್ಲೂ ಕೂಡ ಸಿಗ್ತಾ ಹೋಗ್ತಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಒಳಗಡೆ, ಕೊಲೀಗ್ಸ್ ಒಳಗಡೆ ಭಾಳಷ್ಟು ಜನ ಇರ್ತಾರೆ. ಆ್ಯಂಡ್ ನಾನು ಏನು ಮಾಡದಿದ್ರು ಕೂಡ ಬದುಕ್ತೀನಿ ಬಿಡಪ್ಪ ಆರಾಮಾಗಿ, ಹೆಂಗೋ ಲೈಫ್ ನಡೆಯುತ್ತೆ. ಆ್ಯಂಡ್ ನಾನು ಹೇಳ್ತೀನಿ ಕೇಳ್ರಿ, ಏನು ಮಾಡದಿದ್ರು ಕೂಡ ಲೈಫ್ ಒಳಗಡೆ ಆಗೇ ಆಗುತ್ತೆ. ಬಟ್ ಆದರೂ ಏನಾದರೂ ಅಚೀವ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನಾನು ಈ ಟಾಪಿಕ್ ಒಳಗಡೆ ಫಸ್ಟ್ ಡೇ ಒಳಗಡೆ ಒಂದು ಟಾಪಿಕ್ನ ತಂದಿದ್ದೀನಿ, ವೈ ಎವರೇಜ್ ಪೀಪಲ್ ಸ್ಟೇ ಎವರೇಜ್ ಅಂತ. ಆ್ಯಂಡ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಯಾಕೆ ಎವರೇಜ್ ಆಗಿ ಇರ್ತಾರೆ ಅಂದರೆ ರೀಸನ್ ಏನಿದೆ ಗೊತ್ತಾ, ಅವರು ಬ್ಯಾಕ್ಗ್ರೌಂಡ್ ಅಲ್ಲ, ಅವ್ರು ತಗೊಳ್ಳದೇ ಇರೋಂಥ ಡಿಸಿಷನಿಂದ ಆಗುತ್ತೆ. ಆ್ಯಂಡ್ ಅದ್ರೊಳಗಡೆ ಮೇನಾಗಿ 10 ಪಾಯಿಂಟ್ಸ್ ಬರ್ತವೆ. 10 ಪಾಯಿಂಟ್ಸ್ ಒಳಗಡೆ ಫಸ್ಟ್ ಒನ್ ಬರುತ್ತೆ, ಅವರು ಕರೆಕ್ಟಾಗಿ ಸೆಟ್ ಅಂದರೆ ಕ್ಲಿಯರ್ ಗೋಲ್ಸ್ನ ಏನು ಕೂಡ ಸೆಟ್ ಮಾಡಿಲ್ಲ ಅಂದರೆ ಯಾವ ಥರಪ್ಪ. ಆ್ಯಂಡ್ ನಾನು ಯಾವುದೋ ಬಸ್ ಒಳಗಡೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಏನು ಕೇಳ್ತಿದ್ದೆ ಅಂದರೆ, ಎಲ್ಲಿ ಹೋಗ್ತೀನಿ ಅಂತ ಯಾರಾದರೂ ನಮ್ಗೆ ಕಂಡಕ್ಟರ್ ಬಂದು ಕೇಳ್ದ. ಆ್ಯಂಡ್ ಡ್ರೈವರ್ ಬಸ್ ಓಡಿಸಿದಂಥ ಮೂಮೆಂಟ್ ಒಳಗಡೆ ಕಂಡಕ್ಟರ್ ಬಂದು ನಮಗೆ ಏನಾರ ಕೇಳಿದ ಅಂತ ತಿಳ್ಕೊರಿ, ನೀವು ಎಲ್ಲಿ ಹೋಗ್ಬೇಕು ಸರ್ ಅಂತ ಕೇಳಿದೆ. ಸರ್ ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ನಂಗೆ ರೀಚ್ ಮಾಡಿಸ್ರಿ ಅಂದರೆ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ನಮ್ಮ ಲೈಫಲ್ಲೂ ಕೂಡ ಅದೇ ಥರ ಇರುತ್ತೆ. ನಾವು ಯಾವಾಗ ಬಿಫೋರ್ ಎಜುಕೇಷನ್ ನಾವು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಯಾರೋ ಒಂದು ಡೈರೆಕ್ಷನ್ ತೋರಿಸಿದ್ದಾರೆ. ಆ ಡೈರೆಕ್ಷನ್ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ ಜರ್ನಿನೂ ಕೂಡ. ಆ್ಯಂಡ್ ಸ್ವಲ್ಪ ಡೇಸ್ ಆದಮೇಲೆ ನಾವು ಸ್ವಲ್ಪ ಮೆಚುರಿಟಿ ಬರುತ್ತೆ, ಥಿಂಕಿಂಗ್ ನಮ್ಮದು ಕೂಡ ಗ್ರೋತ್ ಆಗುತ್ತೆ. ಆ್ಯಂಡ್ ನಾವು ತಿಳ್ಕೊತೀವಿ ಯಾಕೆ ನಾನು ಇಂಪ್ರೂವ್ ಆಗಬೇಕು, ಯಾವ ಡಿಸಿಷನ್ನ ತೊಗೋಬೇಕು ಮುಂದೆ ಫರ್ದರ್ ಡೇಸ್ ಒಳಗಡೆ ಅಂತ. ಆ್ಯಂಡ್ ಅದೇ ಥರ ಇರುತ್ತೆ. ಮ್ಯಾಕ್ಸಿಮಮ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರ ಪರ್ಟಿಕ್ಯುಲರ್ ಲೈಫ್ ಒಳಗಡೆ ಏನು ಮಾಡ್ಬೇಕು ಅನ್ನೋದನ್ನ ಏನು ಮಾಡ್ತಾರೆ ಮರ್ತು ಬಿಟ್ಟಿರ್ತಾರೆ. ಆ್ಯಂಡ್ ಸೆಟ್ ಕ್ಲಿಯರ್ ಗೋಲ್ಸ್ ಕೂಡ ಇರೋದಿಲ್ಲ. ಯಾಕೆ ಗೋಲ್ಸ್ ಇಂಪಾರ್ಟೆಂಟ್ ಇದಾವೆ ಅಂದ್ರೆ, ನಾನು ಹೇಳಿದ್ನಲ್ಲ ಯಾವುದೇ ಥರ ಒಂದು ಬಸ್ ಒಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸಿದೆ ನಾನು. ಯಾವ ಥರ ಒಂದು ಬಸ್ ಒಳಗಡೆ ನಾವು ಎಂಟ್ರಿ ಆಗ್ತೀವಿ ಅಥವಾ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಜರ್ನಿ, ಅಲ್ಲಿ ಯಾವಾಗ ನಾವು ಕೇಳ್ತೀವಲ್ಲ, ಕಂಡಕ್ಟ್ರು ಕೂಡ ನಮ್ಗೆ ಹೇಳ್ತಾರೆ ಏನಂತ, ಎಲ್ಲಿ ಹೋಗ್ಬೇಕು ನೀವು ಅಂತ. ನಾನು ಒಂದು ಪರ್ಟಿಕ್ಯುಲರ್ ಏರಿಯಾ ಹೇಳಿದೆ ಅಂತ ತಿಳ್ಕೊರಿ, ಯಾವುದೋ ಒಂದು ಏರಿಯಾ ಅಂತ ತಿಳ್ಕೊರಿ, ಇವಾಗ ಬ್ಯಾಡಿಗೆ ಅಂತ ತಿಳ್ಕೊರಿ, ಆ ಏನೋ ಪ್ಲೇಸ್ನ ಹೇಳಿದೆ ಅಂತ ತಿಳ್ಕೊರಿ. ಏನು ಮಾಡ್ತಾರೆ ಕಂಡಕ್ಟರ್, ನಾನು ಎಲ್ಲಿ ಹೋಗ್ಬೇಕು ಅಲ್ಲಿ ಒಂದು ಟಿಕೆಟ್ ಕೊಡ್ತಾರೆ, ಅಲ್ಲಿ ಹೋಗಿ ನಾನು ಏನು ಮಾಡೋದು ರೀಚ್ ಮಾಡೋದು. ಆ್ಯಂಡ್ ನಮ್ಮ ಲೈಫಲ್ಲೂ ಕೂಡ ಅದೇ ಥರ ಇರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ನಮ್ದು ಇಂಡಿಯಾ ಒಳಗಡೆ 90% ಜನದ ಏನಾಗುತ್ತೆ ಗೊತ್ತಾ, ಗೋಲ್ಸೇ ಇರೋದಿಲ್ಲ. ಆ್ಯಂಡ್ ಅಷ್ಟೊಳಗಡೆ 10% ಒಳಗಡೆ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಅವರು ಗೋಲ್ಸ್ನ ಏನು ಮಾಡ್ತಾರೆ ಅಂದರೆ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅದರೊಳಗಡೆ 3% ಜನ ಮಾತ್ರ ಏನು ಮಾಡ್ತಾರೆ ಅಂದರೆ, ಅವ್ರ ಗೋಲ್ಸ್ನ ಏನು ಮಾಡಿರ್ತಾರೆ ಗೊತ್ತಾ, ಅವ್ರ ಗೋಲ್ಸ್ನ ಏನು ಮಾಡಿರ್ತಾರೆ ಗೊತ್ತೈತಿ, ಅದನ್ನ ಏನು ಮಾಡ್ತಾರೆ ಪೇಪರ್ ಫಾರ್ಮೆಟ್ ಒಳಗಡೆ ಬರೆದಿರ್ತಾರೆ. ಆ್ಯಂಡ್ ಇದೇ ಥರ ಗೋಲ್ ಸೆಟ್ಟಿಂಗ್ ಮೇಲ್ಗಡೆನೂ ಕೂಡ ನಿಮ್ಗೆ ಏನು ಮಾಡ್ತೀನಿ, ಒಂದು ಬ್ಯೂಟಿಫುಲ್ ಒಂದು ವಿಡಿಯೋ ಕೂಡ ನಿಮ್ಗೆ ಮಾಡಾಕ್ತೀನಿ. ಬಟ್ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಒಳಗಡೆ ಬರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಯಾಕೆ ಎವರೇಜ್ ಆಗಿ ಲೈಫ್ನ ಲೀಡ್ ಮಾಡ್ತಾರೆ ಅಂದರೆ, ಅವ್ರದ್ದು ಕಂಫರ್ಟ್ ಝೋನ್ ಯಾವತ್ತೂ ಕೂಡ ಬಿಡಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಯಾವ ಥರ ಈ ತಿಳ್ಕೊರಿ, ಏನಾದರೂ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ನಮ್ದು ಇರೋಂಥ ಪ್ಲೇಸ್ನ ಬಿಟ್ಟು ನಾವೇನು ಮಾಡೋದು, ಅದರಿಂದ ಹೊರಗಡೆ ಬಂದು ಅಲ್ಲೇ ಕಂಫರ್ಟ್ ಝೋನ್ನ ನಾವು ಹೊರಗೆ ತೆಗೆದು ಹೋಗೋದು. ಅಲ್ಲಿಂದ ನಾವು ಹೊರಗಡೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ಯಾವುದೊಂದು ರಿಸಲ್ಟ್ ಇದೆ. ಯಾವ ಥರ, ಇವಾಗ ನಾನು ಏನು ಕೂಡ ಮಾಡಿಲ್ಲ ಅಂದರೆ ನಮ್ಮ ಮನೆ ಒಳಗಡೆ ಆರಾಮಾಗಿ ಇರುತ್ತೆ. ಬಟ್ ಆದರೂ ಕೂಡ ಏನೋ ಒಂದು ಸ್ಟ್ರಗಲ್ ಫೇಸ್ನ ನಾನು ಕೂಡ ಚೂಸ್ ಮಾಡಬೇಕು, ಒಂದು ಸ್ಟ್ರಗಲ್ ಜರ್ನಿನ ಚೂಸ್ ಮಾಡಬೇಕು. ಅವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಕಂಫರ್ಟ್ನ ಬಿಟ್ಟು ಕೂಡ ನಂದು ಪರ್ಸನಲ್ ಸ್ಕಿಲ್ಸ್ ಗ್ರೋತ್ ಆಗುತ್ತೆ. ಅಲ್ಲಿಂದ ನಾನು ಕೆಲಸ ಮಾಡ್ತಾ ಹೋಗೋದಿರುತ್ತೆ. ಅದೇ ಇಂಪ್ರೂವ್ಮೆಂಟಿಂದನೂ ಕೂಡ ಒಂದು ಯಾವುದೋ ಒಂದು ಡೆಸ್ಟಿನೇಷನ್ ಒಳಗಡೆ ನನಗೆ ಅನ್ಕೊಂಡಿರೋ ಒಂದು ಡೈರೆಕ್ಷನ್ ಒಳಗಡೆ ಹೋಗಿ ನಾನು ರೀಚ್ ಆಗ್ಬೋದು. ಆ್ಯಂಡ್ ಇದೇ ಥರ ಕಂಫರ್ಟ್ ಝೋನ್ನ ಮ್ಯಾಕ್ಸಿಮಮ್ ಮೆಂಬರ್ಸ್ ಎಷ್ಟೋ ಜನ ನೀವು ಕೂಡ ಅಂದ್ಕೊಂಡು ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೂಡ, ಇಲ್ಲ ನಮ್ಮ ಮನೆ ಒಳಗಡೆ ಕಳಿಸೋದಿಲ್ಲ, ಆಟ ಆಡೋಕ್ಕೆ ಕಳಿಸೋದಿಲ್ಲ, ಅಥವಾ ಹೊರಗಡೆಯಲ್ಲೂ ಕೂಡ ಕಳಿಸೋದಿಲ್ಲ. ಯಾರು ಪೇರೆಂಟ್ಸ್ನ ತನ್ನ ಮಕ್ಕಳಿಗೆ ಆಟ ಆಡೋಕ್ಕೆ ಕಳಿಸ್ತಾರೆ ಅಥವಾ ಹೊರಗಡೆ ಪ್ರಪಂಚನ ನೋಡೋಕೆ ಕಳಿಸ್ತಾರೆ, ಅವ್ರ ಮೈಂಡ್ ಸೆಟ್ ಇರಲಿ, ಅವ್ರದ್ದು ಪರ್ಸನಾಲಿಟಿ ಇರಲಿ, ಅವ್ರದ್ದು ಕಮ್ಯುನಿಕೇಷನ್ ಇರಲಿ, ಅವ್ರ ನೋಡೋಂಥ ದೃಷ್ಟಿಕೋನ ಇರಲಿ ಸಮಾಜನ. ಬಟ್ ಮನೆ ಒಳಗಡೆ ಯಾರು ಸ್ಟೇ ಇರ್ತಾರಲ್ಲ, ಅವ್ರದ್ದು ಪರ್ಸನಾಲಿಟಿ ಇರಲಿ, ಅವ್ರ ಹಾವಭಾವ ಇರ್ಬೋದು ಅಥವಾ ಅವ್ರ ಕಮ್ಯುನಿಕೇಷನ್ ಇರ್ಬೋದು, ಭಾಳ ಡಿಫ್ರೆನ್ಸ್ ಇರುತ್ತೆ. ಗೊತ್ತಾಯ್ತಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ನಿಮ್ಗೆ ಟೈಮ್ ವೇಸ್ಟ್. ಅಂದರೆ ಮ್ಯಾಕ್ಸಿಮಮ್ ಮೆಂಬರ್ಸ್ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂದರೆ, ಅನ್ಕೊಂಡಿರ್ತಾರೆ ಏನಂತ, ನಂದು ಕೂಡ ಇವಾಗ PUC ಎಜುಕೇಷನ್ ಕಂಪ್ಲೀಟ್ ಆಗಿದೆ, 18 ಏಜ್ ಆಗಿದೆ, ಜಸ್ಟ್ ನನಗೆ 18 ಏಜ್ ಆಗಿದೆ, ನಾನು ಕೂಡ ಏನು ಕೂಡ ಮಾಡಬಾರ್ದು. ಅಂದರೆ ನನ್ನ ಪಪ್ಪ ನೋಡ್ಕೋತಿದ್ದಾರೆ, ಮಮ್ಮಿ ನೋಡ್ಕೋತಿದ್ದಾರೆ, ಇವಾಗ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ, ಅಥವಾ ಅವ್ರ ಆಸ್ತಿ ಇದೆ ಎಲ್ಲರೂ ಕೂಡ ಮಾಡಿದ್ದಾರೆ, ನಾನು ಯಾಕೆ ಮಾಡಬೇಕು, ನಾನು ಡಿಗ್ರಿ ಮುಗಿದ್ಮೇಲೆ ನೋಡ್ತೀನಿ ತಗೋ, ಏನಾದ್ರು ಟ್ರೈ ಮಾಡ್ತೀನಿ. ಈ ಥರ ಎವರೇಜ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಏನಾಗುತ್ತೆ, ರೇಷೋ ಒಳಗಡೆ ನಮಗೆ ಹೊರಗಡೆ ಸೊಸೈಟಿ ಒಳಗಡೆ ಸಿಗ್ತಾ ಹೋಗ್ತಾರೆ. ಆ್ಯಂಡ್ ಆ ಥರ ರೇಷೋ ಒಳಗಡೆ ನಾವು ಕೂಡ ಇರಬಾರ್ದು. ಯಾಕೆ ಗೊತ್ತೈತಿ, ಈಗ ತಿಳ್ಕೊರಿ, ಟೈಮ್ ಒಂದ್ಸರಿ ಅಂದರೆ ಟೈಮ್ ಏನಾದ್ರೆ ಹೋಯ್ತು ಅಂದರೆ ಮತ್ತು ಬರೋಕ್ಕೆ ಸಾಧ್ಯನೇ ಇಲ್ಲ.
ಯಾವುದೇ ತರ ಡಿಗ್ರಿ ಪರ್ಸ್ಯೂಯಿಂಗ್ ಇದೆ ಅಂತ ಮೊಮೆಂಟ್ ಒಳಗಡೆ ನೀವು ಕೂಡ ಏನ್ ಮಾಡ್ಬೋದು ಅಂದ್ರೆ ಯಾರ್ಯಾರ ಡಿಗ್ರಿ ಎಜುಕೇಶನ್ ಮಾಡೋರು ಈ ವಿಡಿಯೋನ ನೋಡ್ತಿದ್ದೀರಿ, ನೀವೇನ್ ಮಾಡಬಹುದು, ಯಾವಾಗ ಎಜುಕೇಶನ್ ಮಾಡೋಂಥ ಮೂಮೆಂಟ್ ಒಳಗಡೆ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಸ್ಮಾರ್ಟ್ ಸ್ಕಿಲ್ಸ್ ನೀವು ಪರ್ಸನಲ್ ಆಗಿ ಪ್ಯಾಷನೇಟ್ ಆಗಿ ಏನೋ ಫಾಲೋ ಮಾಡೋದಿರುತ್ತೆ, ಆ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ತಾ ಹೋದ್ರಿಂದ ಏನಾಗುತ್ತೆ ನಿಮ್ದು ಆದಷ್ಟು ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಯಾಕೆ ಗೊತ್ತಾ, ಆಲ್ಮೋಸ್ಟ್ ಆಲ್ ಬಿ ಎಜುಕೇಶನ್ ಆದ್ಮೇಲೂ ಕೂಡ ಎಷ್ಟು ಜನ ಕೋರ್ಸ್ ತಗೋತಾರೆ, ಅಥವಾ ಡಿಗ್ರಿ ಆದ್ಮೇಲೆ ಕೂಡ ಎಷ್ಟು ಜನ ಕೋರ್ಸ್ ತಗೋತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲ್ಗಡೆ ಕ್ಲಾಸಸ್ ಎಲ್ಲ ಹಚ್ತಾರೆ. ಎದಕ್ಕೆ ಹೇಳ್ರಿ, ಪರ್ಟಿಕ್ಯುಲರ್ ಆಗಿ ಹೊರಗಡೆ ಸೊಸೈಟಿಗೆ ಯಾವುದೋ ಒಂದು ಕಂಪನಿ ಇರಲಿ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಇರಲಿ, ಯಾವುದೋ ಒಂದು ಕೆಲಸ ಇರಲಿ, ನಮ್ಗೆ ಏನಾರ ಪ್ರೊವೈಡ್ ಮಾಡ್ಬೇಕಂದ್ರೂ ಕೂಡ ನಮ್ದು ಸ್ಕಿಲ್ಸ್ ಮೇಲ್ಗಡೆ ಹೋಗುತ್ತೆ. ಇವತ್ತು ನಾನು ಎಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡ್ತಿದ್ದಿಲ್ಲ ಅಲ್ಲೇ ನಮ್ದು ಸ್ಕಿಲ್ಸ್ ಗ್ರೋತ್ ಆಗುತ್ತೆ. ಲೈಕ್ ಯಾವ ತರ ನಿಮ್ಮ ಫ್ರೆಂಡ್ಸ್ ಕೂಡ ಇರ್ಬೋದಲ್ಲ, ಎಷ್ಟೋ ಜನ ಏನ್ ಮಾಡ್ತಾರೆ, ಕೆಲವರು ಫ್ರೆಂಡ್ಸ್ ಇರ್ತಾರೆ, ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಗೇಮಿಂಗ್ಸ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಟೈಮಲ್ಲಿ ಯಾರು ಕೂಡ ಬರೋದಿಲ್ಲ, ಬಟ್ ಬರ್ತಾ ಏನಾಗತ್ತೆ, ಅದೇ ಆನ್ಲೈನ್ ಗೇಮಿಂಗ್ ಒಳಗಡೆ ಅವನು ನಮ್ಗಿಂತನೂ ಕೂಡ ಜಾಸ್ತಿ ಏನ್ ಮಾಡ್ತಾನೆ ಅಂದ್ರೆ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಕೂಡ ಇರ್ಬೋದು, ಆಸ್ ಎ ಎವರೇಜ್ ಆಗಿ ಕ್ಲಾಸ್ ಒಳಗಡೆ ಇರ್ಬೋದು, ಬಟ್ ಯಾವಾಗ ಅವರು ಯಾವ್ದೋ ಒಂದು ಫೀಲ್ಡ್ ನ ಚೂಸ್ ಮಾಡಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಅಗ್ರಿಕಲ್ಚರ್ ಅಂತ ತಿಳ್ಕೊರಿ, ಅಗ್ರಿಕಲ್ಚರ್ ಚೂಸ್ ಮಾಡಿದ್ರೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅಗ್ರಿಕಲ್ಚರ್ಲಿ ಕೆಲಸ ಮಾಡಿ 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 ಪರ್ಫೆಕ್ಟ್ ಆಗಿ ಅಗ್ರಿಕಲ್ಚರ್ ಒಳಗಡೆ ಯಾವುದೋ ಒಂದು ಟಾಪ್ ಲೆವೆಲ್ ಒಳಗಡೆ ಸ್ವಲ್ಪ ನಾಲೆಜ್ ನ ಗ್ರ್ಯಾಪ್ ಮಾಡಿರ್ತಾರೆ. ಅದೇ ತರ ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಓದ್ತಿದ್ದಾರೆ ತಿಳ್ಕೊರಿ, ಯಾರು ಜಾಸ್ತಿ ಟೈಮ್ ನ ಇನ್ವೆಸ್ಟ್ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಅವ್ರಿಗೆ ಗೊತ್ತಿರುತ್ತೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ರಿಯಾಲಿಟಿ ಏನಿದೆ ಅಂತ. ಯಾರು ಬಿಸ್ನೆಸ್ ಬಗ್ಗೆ ಜಾಸ್ತಿ ಲರ್ನ್ ಮಾಡಿದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆಸ್ ಅ ಬಿಸ್ನೆಸ್ ಇಂದ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ಲಾಸ್ ಆಗುತ್ತೆ, ಯಾವ ತರ ಇರುತ್ತೆ, ಹೆಂಗೆ ಲಾಸ್ ಆಗುತ್ತೆ, ನನ್ನಿಂದ ಲಾಸ್ ಆಗುತ್ತೋ ಅಥವಾ ಬೇರೆಯಿಂದ ಲಾಸ್ ಆಗುತ್ತೋ. ಅದೇ ತರ ಜರ್ನಿನ ಏನ್ ಮಾಡ್ತಾರೆ ಗೊತ್ತಾ, ಇವತ್ತು ತಿಳ್ಕೊರಿ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಥಿಂಗ್ ಇದೆ. ಅದನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ ನಮಗೆ ರಿಟರ್ನ್ ಸಿಗ್ತಾ ಹೋಗುತ್ತೆ, ಆಸ್ ಅ ಬ್ಯಾಡ್ ಇರಲಿ ಅಥವಾ ಗುಡ್ ಇರಲಿ. ಗೊತ್ತಾಯ್ತಾ? ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಫಿಯರ್ ಆಫ್ ಫೇಲ್ಯೂರ್. ಅಂಡ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಯಾಕೆ ಎವರೇಜ್ ಆಗಿ ಉಳ್ಕೊಂತಾರ ಅನ್ನೋ ಒಂದು ಪಾಯಿಂಟ್ ಒಳಗಡೆ ಫಿಯರ್ ಆಫ್ ಫೇಲ್ಯೂರ್ ಕೂಡ ಬರುತ್ತೆ. ಎಷ್ಟೋ ಜನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಆಗ್ಬಿಟ್ರೆ ಏನ್ ಮಾಡ್ಲಿ ಅನ್ನೋ ಭಯದೊಳಗಡೆ ಏನ್ ಮಾಡೋದಿಲ್ಲ, ಸ್ಟಾರ್ಟೇ ಮಾಡೋದಿಲ್ಲ. ಅಂಡ್ ನಿಮ್ಮ ಸರೌಂಡಿಂಗ್ಸ್ ಎಷ್ಟೋ ಜನ ಅನ್ಕೊಂಡಿರ್ಬೋದು ಏನಂತ, ನೀವು ಕೂಡ ಅನ್ಕೊಂಡಿರ್ಬೋದು ನಾನು ಕೂಡ ಒಂದಿನ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀನಿ, ಏನೋ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ನನ್ನಲ್ಲಿ ಇರೋಂಥ ಸ್ಕಿಲ್ಸ್ ಇರಲಿ, ನನ್ನಲ್ಲಿ ಏನೋ ಒಂದು ಕಲೆ ಇರಲಿ, ನಾನು ಶೋ ಮಾಡ್ಬೇಕಂತ. ಬಟ್ ಏನಾಗುತ್ತೆ ಅಂದ್ರೆ ನಾನು ವಿಡಿಯೋ ಮುಂದೆ ಏನಾರ ಬಂದ್ರೆ ಯಾರಾದ್ರೂ ಏನು ಅನ್ಕೋತಾರ, ಆ ರೀತಿ ಒಳಗಡೆ ನೀವು ಕೂಡ ಏನಾಗ್ತೀರಿ, ಫೇಲ್ಯೂರ್ ಆಗ್ತೀರಿ. ಅಂಡ್ ನಾನು ಕೂಡ ಅಷ್ಟೇ, ಇದೊಂದು ವಿಡಿಯೋ ಫಸ್ಟ್ ನಂದು ವಿಡಿಯೋ ಇದೆ, ಇದಕ್ಕಿಂತ ಮಾಡೋಕ್ಕಿಂತ ಮುಂಚೆ ನಾನು ಕೂಡ ಯೋಚನೆ ಮಾಡಿದ್ದೀನಿ 2 months ಅಥವಾ 3 months ಬ್ಯಾಕು ಕೂಡ ನಾವೊಂದು ಪ್ರೊಫೆಷನಲ್ ಆಗಿ ಆಸ್ ಅ ಸೊಸೈಟಿಗೆ ಹೆಲ್ಪ್ ಆಗಂತ ಒಂದು ಪಾಯಿಂಟ್ಸ್ನ ತಗೊಂಡ್ ಬರ್ಬೇಕು, ಅಲ್ಲಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅಂಡ್ ನೋಡಿ ಇವತ್ತು ನಾನು ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ನಾನು ಕೂಡ ಫೇಲ್ಯೂರ್ ಗ್ರೂಪ್ ಒಳಗಡೆ ಕನ್ಸಲ್ಟೇಷನ್ ಆಗ್ತಿದೆ. ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಈ ಫೇಲ್ಯೂರ್ ರಿಜೆಕ್ಷನ್ ಫಿಯರ್ ಆಫ್ ಫೇಲ್ಯೂರ್ ಇಂದ ನಾನು ಕೂಡ ಇದು ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಇಷ್ಟು ದಿನ. ಅಂಡ್ ನನಗೆ ಇವತ್ತು ಫಿಯರ್ ಹೋಗಿದೆ. ಅಂಡ್ ಹೇಳ್ತೀನಿ ಹೇಳ್ರಿ, ಇವತ್ತು ನನಗೆ ಫಿಯರ್ ಇದೆ, ಬಟ್ ಬರ್ತಾ ಏನಾಗುತ್ತೆ ಇದೇ ಫಿಯರ್ ಅನ್ನು ಕಳೆದು ಹೋಗುತ್ತೆ. ಇದೇ ಕ್ಯಾಮ್ರಾ ಮುಂದ್ಗಡೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ನನ್ನ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂಡ್ ನನ್ನಲ್ಲಿರೋಂಥ ಕ್ವಾಲಿಟೀಸ್ ನಿಮ್ಗೆ ಕೂಡ ಇಷ್ಟ ಆಗ್ಬೋದು. ಅಂಡ್ ಅದೇ ಸ್ಕಿಲ್ಸ್ ನ ನೀನು ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಅದೇ ತರ ಇರುತ್ತೆ. ಎಷ್ಟೋ ಜನ ಫಿಯರ್ ಆಫ್ ಫೇಲ್ಯೂರ್ ಇಂದ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಇಂಪಾರ್ಟೆಂಟ್ ಥಿಂಗ್ ನ ಅಥವಾ ಸ್ಕಿಲ್ಸ್ ನ ಬಿಲ್ಡ್ ಮಾಡೋಕ್ಕೋಸ್ಕರ ಅಥವಾ ಅವ್ರದ್ದು ಕಲೆನ ತೋರ್ಸೋಕ್ಕೋಸ್ಕರ ಏನ್ ಮಾಡೋದಿಲ್ಲ, ಹೋಗೋದಿಲ್ಲ. ನೆಕ್ಸ್ಟ್ ಒಂದು ಪಾಯಿಂಟ್ ಬರುತ್ತೆ ಡಿಸಿಪ್ಲಿನ್ ಇಲ್ಲ ಅಂತ. ಯಾವ ತರ ಅಂದ್ರೆ ಲೈಫ್ ಒಳಗಡೆ ಇದೇ ತರ ಇರುತ್ತೆ. ಯಾವಾಗ ಒಬ್ಬ ಪರ್ಸನ್ ಜಿಮ್ ನ ಜಾಯಿನ್ ಮಾಡ್ತಾನೆ ಅಂಡ್ ನಾನು ಅನ್ಕೊಂಡಿದ್ದಾನೆ ಏನಂತ, ಫಸ್ಟ್ ಡೇ ಒಳಗಡೆ ಏನಾಗಬೇಕು, ನಂದು ಬಾಡಿ ಬರ್ಬೇಕಂತ ಅನ್ಕೊಂಡು ಯಾರು ಕೂಡ ಬಾಡಿ ಬರೋದಿಲ್ಲ. ಬಟ್ ಅದಕ್ಕೊಂದು ಡಿಸಿಪ್ಲಿನ್ ಲೈಫ್ ನ ಲೀಡ್ ಮಾಡೋದಿರುತ್ತೆ. ಅಂಡ್ ಪ್ರೋಟೀನ್ ಇಂಟೇಕ್ ಮಾಡ್ಬೇಕು, ಅಂಡ್ ಫುಡ್ ನ ಇಂಟೇಕ್ ಮಾಡ್ಬೇಕು ರೈಟ್ ಟೈಮ್ ಒಳಗಡೆ, ಅಂಡ್ ರೈಟ್ ಟೈಮ್ ಒಳಗಡೆ ಎಕ್ಸರ್ಸೈಸ್ ಮಾಡ್ಬೇಕು, ಅಂಡ್ ಬಾಡಿ ಕೂಡ ರೆಸ್ಟ್ ಬೇಕು. ಅಂಡ್ ಈ ತರ ಡಿಸಿಪ್ಲಿನ್ ಲೈಫ್ ನ ಮೇಂಟೈನ್ ಮಾಡಿದ್ರೆ ಒಬ್ಬ ಮನುಷ್ಯನ ಏನಾಗುತ್ತೆ, ಬಾಡಿ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅಂಡ್ ಯಾವಾಗ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅವ್ರ ಜರ್ನಿನ ಇದೇ ತರ ಇರುತ್ತೆ. 1 day 2 day ಅಥವಾ 3 days ಆಗುತ್ತೆ, 4th day ಆಗುತ್ತೆ, 10 days 20 days ಕಂಪ್ಲೀಟ್ ಆಗುತ್ತೆ. ಅಂಡ್ 20 days ಆದ್ಮೇಲೆ ಅನ್ಸುತ್ತೆ ಏನಂತ, ನಂದು ಕೂಡ ಬಾಡಿ ಬರ್ತಿಲ್ಲ, ಏನಾಗಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಏನ್ ಮಾಡ್ತಾರೆ ಗೊತ್ತಾ, 21st day ಅವ್ರೇನ್ ಮಾಡ್ತಾರೆ, ಕ್ವಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೋಡ್ರಿ, ಯಾವುದೇ ಒಂದು ರಿಸಲ್ಟ್ ನಮಗೇನ್ರ ಬರ್ಬೇಕಂದ್ರೆ ಬಹಳ ಡಿಸಿಪ್ಲಿನ್ ಲೈಫ್ ನ ನಾವೇನ್ರ ಬಿಲ್ಡ್ ಮಾಡ್ಕೊಂಡ್ವಿ ಅಂದ್ರೆ ಮಾತ್ರ ಏನಾಗುತ್ತೆ, ನಮ್ದು ರಿಸಲ್ಟ್ ಶೋ ಆಗುತ್ತೆ ಬಹಳ ಡೇಸ್ ಆದ್ಮೇಲೆ. ಯಾಕಂದ್ರೆ ನೋಡ್ರಿ, ಯಾವುದೇ ಒಂದು ಸ್ಕಿಲ್ಸ್ ನ ಬಿಲ್ಡ್ ಆಗ್ಬೇಕಂದ್ರೂ ಕೂಡ ನಮಗೆ ಅದೇ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ 21 days ಬೇಕು. ಅಂಡ್ ರಿಪಿಟೇಷನ್ ಪ್ರೊಸೆಸ್ ನಮಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಡಿಸಿಪ್ಲಿನ್ ಆಗಿ ನಾವೇನಾರ ಗ್ರೋತ್ ಆಗ್ಬೇಕಂದ್ರೂ ಕೂಡ ನಮ್ದು ಏನಾಗುತ್ತೆ, ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ಬೇಕು. ಯಾವುದೊಂದು ಆಕ್ಟಿವಿಟೀಸ್ ನಾವು ಮಾಡತ್ತೀವಿ ಅಂದ್ರೂ ಕೂಡ ಏನಾಗಬೇಕು, ಅದೇ ಹ್ಯಾಬಿಟ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ಏನಾಗುತ್ತೆ, ಒಂದು ಡಿಸಿಪ್ಲಿನ್ ಲೈಫ್ ಕ್ರಿಯೇಟ್ ಆಗುತ್ತೆ. ಅದೇ ಡಿಸಿಪ್ಲಿನ್ ಲೈಫ್ ಇಂದ ಏನಾಗುತ್ತೆ, ನಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಂಡ್ ಬಹಳಷ್ಟು ಜನ ಇದೇ ಡಿಸಿಪ್ಲಿನ್ ಲೈಫ್ ನ ಬಹಳ ಹೇಟ್ ಮಾಡ್ತಾರೆ, ಯಾಕಂದ್ರೆ ಬಹಳ ಹಾರ್ಡ್ ಇರುತ್ತಲ್ಲ, ಅದೇ ರೀಸನ್ ಗೊತ್ತಾ. ಬಟ್ ತಿಳ್ಕೊರಿ, ಡಿಸಿಪ್ಲಿನ್ ಲೈಫ್ ಬಹಳ ಹಾರ್ಡ್ ಇದ್ರು ಕೂಡ ಆಫ್ಟರ್ ಎಂಡ್ ಆಫ್ ದ ಡೇ ಏನಾಗುತ್ತೆ, ನಮಗೆ ರಿಸಲ್ಟ್ ಬಹಳ ಚೆನ್ನಾಗಿ ಸಿಗುತ್ತೆ. ಅಂಡ್ ಎಲ್ಲ ಜನಕ್ಕೂ ಕೂಡ ಏನ್ ಮಾಡೋದಿಲ್ಲ, ಡಿಸಿಪ್ಲಿನ್ ಲೈಫ್ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಪೀಪಲ್ ಏನಾಗುತ್ತೆ ಅಂದ್ರೆ ಎವರೇಜ್ ಪೀಪಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನಮ್ದು ಸೊಸೈಟಿ ಒಳಗಡೆ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಒಂದು ಪಾಯಿಂಟ್ ಬರುತ್ತೆ ನಮ್ಗೆ ಮನಿ ಹ್ಯಾಬಿಟ್ಸ್. ಯಾಕಂದ್ರೆ ಈ ನೋಡಿ, ಎಷ್ಟೋ ಜನ ನಮ್ಗೆ ಏನ್ ಮಾಡ್ತಾರೆ, ಸರೌಂಡಿಂಗ್ಸ್ ಒಳಗಡೆ ಬಹಳ ಚೆನ್ನಾಗಿ ಅರ್ನಿಂಗ್ಸ್ ಎಲ್ಲ ಮಾಡ್ತಿರ್ತಾರೆ. ಅಂಡ್ ಎಷ್ಟೋ ಜನ ಅರ್ನಿಂಗ್ಸ್ ಕೂಡ ಮಾಡೋದಿಲ್ಲ, ಬಹಳ ಕಡಿಮೆ ಅರ್ನಿಂಗ್ಸ್ ಒಳಗಡೆ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಯಾಕೆ ಗೊತ್ತಾ, ಈ ತಿಳ್ಕೊರಿ, ಯಾವಾಗ ಕಡಿಮೆ ಅರ್ನಿಂಗ್ಸ್ ಇರುತ್ತೆ ಆ ಟೈಮ್ ಒಳಗಡೆ ನಮಗೆ ಮನಿ ಸೈಕಾಲಜಿನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ.
ಆ್ಯಂಡ್ ಫೈನಾನ್ಷಿಯಲಿ ಎಜುಕೇಷನ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಯಾವಾಗ ನಮಗೆ ಅಮೌಂಟ್ ಬರುತ್ತಾ ಅಥವಾ ಇನ್ಕಮ್ ಬರುತ್ತಾ ಅಥವಾ ಒಂದು ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ನಮಗೆ ಪ್ರಾಫಿಟೇಬಲ್ ಇನ್ಕಮ್ ಏನಾರ ಜನರೇಟ್ ಆಗುತ್ತೆ, ಆ ಇನ್ಕಮ್ ಒಳಗಡೆ ನಾವು ಜಸ್ಟ್ EMI ಕಟ್ಟಿದ್ನೆ ಅಥವಾ ನಮ್ದು ಲೋನ್ನ ಏನಾರ ತೀರ್ಸ್ಕೊತಾ ಹೋದ್ನೆ ಅಥವಾ ನಮ್ಗೆ ಖರ್ಚಿಗೆ ಏನು ಬೇಕಲ್ಲ ಅದನ್ನ ಏನಾರ ಮಾಡ್ಕೊತ ಹೋದೆ ಅಂತ ತಿಳ್ಕೊರಿ ಏನಾಗುತ್ತೆ, ನಮ್ದು ಏನು ದುಡ್ದಿದ್ದೀವಲ್ಲ ಇವತ್ತಿನ ಅಮೌಂಟ್ ಎಲ್ಲಾನು ಕೂಡ ಏನಾಗುತ್ತೆ ಅದ್ರ ಒಳಗಡೆ ನಾವು ಹಾಕ್ತಾ ಹೋಗ್ದಂಗೆ ಆಗುತ್ತೆ. ಬಟ್ ಆ ಥರ ಮಾಡಿದ್ರೆ ಏನಾಗೋದಿಲ್ಲ, ನಾವು ಒಂದು ಟಾಪ್ 1% ಒಳಗಡೆ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಎವರೇಜ್ ಪೀಪಲ್ ಆಗಿ ಇರೋಕ್ಕೆ ರೀಸನ್ ಏನು ಗೊತ್ತಾ, ಈ ಥರ ಲೈಫ್ನ ಭಾಳ ಜನ ಏನು ಮಾಡ್ತಾರೆ ನಮ್ಮ ಸೊಸೈಟಿ ಒಳಗಡೆ ಲೀಡ್ ಮಾಡ್ತಿರ್ತಾರೆ. ಬಟ್ ತಿಳ್ಕೊರಿ, ಯಾವಾಗ ನಾವು ಸೇವಿಂಗ್ಸ್ ಮಾಡ್ತೀವಿ ಅಥವಾ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀವಿ ಒಂದು ಥಿಂಗ್ಸಿಗೆ, ಆ ಥಿಂಗ್ಸ್ನ ಇನ್ವೆಸ್ಟ್ ಮಾಡಿದ್ಮೇಲೆ ಈ ವ್ಯಾಲ್ಯೂ ಆ ಥಿಂಗ್ಸ್ ಏನಾಗುತ್ತೆ ನಾಳೆ ಏನಾಗುತ್ತೆ ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಲೈಕ್ ಯಾವ ಥರ ಅಂದ್ರೆ ಇವತ್ತೇನಾರ ನಾವು ಅದೊಂದು ಭೂಮಿನ ತೊಗೊಂಡಿದ್ದೀನಿ, ಆ ಭೂಮಿ ಮೇಲೆ ಏನಾರ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಪರ್ಚೇಸ್ ಮಾಡಿ ಸ್ವಲ್ಪ ವರ್ಷ ಏನು ಮಾಡಿದ್ದೀನಿ ಅದನ್ನ ನನ್ನ ಹೆಸರು ಮೇಲೆ ಮಾಡಿಸ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಭೂಮಿ. ಅಂದ್ರೆ ಏನಾಗುತ್ತೆ 10 years ಆದ್ಮೇಲೆ ಏನಾಗುತ್ತೆ ನನಗೆ ಅದ್ರದ್ದು ಇನ್ಕಮ್ ಡಬಲ್ ಆಗ್ತಾ ಹೋಗುತ್ತೆ. ಬಟ್ ನಾವು ಯಾವಾಗ ಮನೆ ಕಟ್ಟಿದ್ವಿ ಅದೇನಾಗುತ್ತೆ ನಾವು ಖರ್ಚು ಮಾಡ್ತಿದ್ವಿ, ಎಕ್ಸ್ಪೆಂಡಿಚರ್ ಮಾಡತ್ತೀವಿ. ಬಟ್ ಏನಾಗುತ್ತಲ್ಲ ಸ್ವಲ್ಪ ವರ್ಷ ಆದ್ಮೇಲೆ ಡಬಲ್ ಆಗೋದಿಲ್ಲ, ಅದ್ರದ್ದು ಪ್ರೈಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅಥವಾ ನಾವು ಯಾವಾಗ ಕಾರ್ ತಗೋತೀವಿ ಆ ಮೂಮೆಂಟಲ್ಲೂ ಕೂಡ ಅಷ್ಟೇ, ನಾವು ಸ್ವಲ್ಪ ವರ್ಷ ಏನು ಮಾಡ್ಬೋದು ಇವಾಗ ಎಂಜಾಯ್ ಮಾಡು. ಬಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಆ ಅಮೌಂಟ್ ಏನಾಗುತ್ತೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಹೊತ್ತು ಜಾಸ್ತಿ ಆಗೋದಿಲ್ಲ. ಬಟ್ ಲೈಕ್ ಏನಿದೆ ಹೇಳಿದೆ ನಾನು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಿರ್ಬೋದು ಅಥವಾ ಯಾವುದೋ ಒಂದು ಕಂಪ್ನಿ ಮೇಲ್ಗಡೆ ನಾನು ಸ್ಟಾರ್ಟಪ್ ಮೇಲ್ಗಡೆ ನಾನು ರೈಟ್ ವೇ ಒಳಗಡೆ ನೋಡಿದಾದ್ಮೇಲೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಎಜುಕೇಶನ್ ಮೇಲ್ಗಡೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ನಮ್ದು ಬಾಡಿ ಏನಾದ್ರು ಇಂಪ್ರೂವ್ ಆಗ್ಬೇಕಂದ್ರೆ ಹೆಲ್ತ್ ಮೇಲ್ಗಡೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಗೊತ್ತಾಯ್ತಾ? ಆ ಥರ ಏನಾರ ನಾವು ಮನಿ ಹ್ಯಾಬಿಟ್ಸ್ನ ಕರೆಕ್ಟಾಗಿ ಬಿಲ್ಡ್ ಮಾಡ್ಕೊಂಡು ನಮ್ಮ ಲೈಫ್ ಏನಾಗುತ್ತೆ ಆಸ್ ಅ ಟಾಪ್ 1% ಒಳಗಡೆ ರೀಚ್ ಆಗ ಭಾಳ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒಂದು ಬರುತ್ತಾ ರಾಂಗ್ ಫ್ರೆಂಡ್ ಸರ್ಕಲ್. ಅಂದ್ರೆ ನಮ್ಮ ಸರೌಂಡಿಂಗ್ಸ್ ಒಳಗಡೆ ಎಷ್ಟೋ ಜನ ಇರ್ತೀವಿ ನಾವು ಎವರೇಜ್ ಆಗಿ ಇರೋಕ್ಕೆ ರೀಸನ್ ಏನು ಗೊತ್ತಾ, ನಮಗೆ ಅನ್ಸೋದಿಲ್ಲ ಏನಂತ ನಾನು ಕೂಡ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ. ಯಾಕೆ ಅನ್ಸೋದಿಲ್ಲ ಗೊತ್ತಾ, ನಮ್ಮ ಸರೌಂಡಿಂಗ್ಸ್ ಒಳಗಡೆ ಇದೇ ಥರ ಇರುತ್ತೆ ಆ್ಯಂಡ್ ಅವರು ಕೂಡ ಎವರೇಜ್ ಆಗಿರ್ತಾರೆ. ನಮ್ಗೆ ಕೂಡ ಅನ್ಸುತ್ತೆ ಏನಂತ, ಓಕೆ ಇವ್ರಿಗಿಂತ ನಾನು ಕೂಡ ಚೆನ್ನಾಗಿ ಲೈಫ್ ಲೀಡ್ ಮಾಡಿದ್ರೆ ಮುಗೀತು, ಇವ್ರಿಗಿಂತ ಕೂಡ ನಾನು ಬೆಟರ್ ಲೈಫ್ ಇದೆ ಸೊಸೈಟಿ ಒಳಗಡೆ ಇಡೀ ಭೂಮಿ ಮೇಲ್ಗಡೆ ಅಥವಾ ಪ್ರಪಂಚ ಒಳಗಡೆ ಇವ್ರಿಗಿಂತ ಕೂಡ ಬೆಟರ್ ಲೈಫ್ ಲೀಡ್ ಮಾಡೋದು ಯಾರು ಕೂಡ ಇಲ್ಲ ಆ್ಯಂಡ್ ನಾನೇ ಇದೀನಿ ಬೆಸ್ಟ್ ಅಂತ. ಯಾಕೆ ಗೊತ್ತಾ, ನಮ್ಮ ಸರೌಂಡಿಂಗ್ಸ್ ಒಳಗಡೆ ಇದೇ ಥರ ಇರುತ್ತೆ, ಭಾಳ ಎವರೇಜ್ ಆಗಿ ಏನು ಮಾಡ್ತಾರೆ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಆ್ಯಂಡ್ ಸ್ವಲ್ಪ ಅಮೌಂಟ್ ಒಳಗಡೆ ಏನು ಮಾಡ್ತಾರೆ ಅಂದರೆ ಅದರೊಳಗಡೆ ಲೈಫ್ ಲೀಡ್ ಮಾಡ್ತಿರ್ತಾರೆ, ಅಡ್ಜಸ್ಟ್ಮೆಂಟ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಬಟ್ ತಿಳ್ಕೊರಿ, ಆ್ಯಸ್ ಅ ಟಾಪ್ 1% ರೀಚ್ ಆಗಬೇಕಂದ್ರೆ ನಿಮ್ಗೆ ಏನು ಮಾಡಬೇಕಂದ್ರೆ ಡಿಸಿಪ್ಲಿನ್ ಲೈಫ್ ಪ್ಲಸ್ ಏನಾಗುತ್ತೆ ಅಂದರೆ ನಮ್ಮ ಸರ್ಕಲ್ ಕೂಡ ಭಾಳ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಹೆಲ್ತ್ ಇಗ್ನೋರೆನ್ಸ್. ಯಾವ ಗೊತ್ತಾ, ಆಸ್ ಅ ಟಾಪ್ 1% ಒಳಗಡೆ ಹೆಲ್ತ್ ಒಳಗಡೆ ಏನಾರ ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಲೈಫಲ್ಲಿ ಏನಾರ ನಾವು ಗ್ರೋತ್ ಆಗಬೇಕಂದ್ರೆ ನಮ್ಮ ಹೆಲ್ತ್ ಕೂಡ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ನಾನು ಏನಾರ ಮಾಡೋಕೆ ಅಚೀವ್ಮೆಂಟ್ ಮಾಡ್ತಾ ಹೋಗ್ತೀನಿ ಅಂದರೆ ಆ ಹೆಲ್ತ್ ಕಡೆ ಏನಾರ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಆ ಹೆಲ್ತ್ ಇಲ್ಲ ಅಂದ್ರೆ ನಿಂದ ಅಚೀವ್ಮೆಂಟ್ ತೊಗೊಂಡು ಕೂಡ ಏನು ಕೂಡ ಪಾಸಿಬಿಲಿಟಿ ಇಲ್ಲ. ಗೊತ್ತಾಯ್ತಾ? ಆ್ಯಂಡ್ ನೆಕ್ಸ್ಟ್ ಒಂದು ಪಾಯಿಂಟ್ ಬರುತ್ತೆ ಆ್ಯಂಡ್ ಎಕ್ಸ್ಕ್ಯೂಸಸ್. ನೋಡಿ ಹೇಳ್ತೀನಿ ಕೇಳಿ, ಎಷ್ಟೋ ಜನ ನಮಗೆ ರೀಸನ್ಸ್ನ ನಮ್ಮ ಅಡ್ವಾನ್ಸ್ ಆಗಿ ನಾವು ಹುಡುಕಿಟ್ಟಿರ್ತೀವಿ. ಯಾವ್ದು ನಮ್ಮ ಸರ್ ಯಾವಾಗ ನಮಗೆ ಕ್ಲಾಸ್ ಒಳಗಡೆ ಹೇಳಿದ್ರು ಏನಂತ, ನೀವು ಕೂಡ ಹೋಮ್ವರ್ಕ್ ಮಾಡ್ಕೊಂಬರ್ರಿ ಅಂದ್ರು ಕೂಡ ನಾವು ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಗೊತ್ತಿರುತ್ತೆ ನಾಳೆ ಸರ್ ಕ್ಲಾಸಲ್ಲಿ ಕೇಳ್ತಾರೆ ಅಥವಾ ಹೋಮ್ವರ್ಕ್ ಕೇಳ್ತಾರೆ, ನಮಗೆ ಅಲ್ಲಿ ಏನು ಕೂಡ ಆನ್ಸರ್ ಮಾಡಕ್ಕೆ ಬರೋದಿಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಹೋಮ್ವರ್ಕ್ ಕೂಡ ಮಾಡಕ್ಕೆ ಆಗೋದಿಲ್ಲ. ಮಾರ್ನಿಂಗ್ ನಾವು ಹೋಗ್ತೀವಿ, ಆಗ ಸ್ಕೂಲಿಗೆ ಹೋಗ್ತೀವಿ, ನಮ್ಮ ಸರ್ ಕೇಳ್ತಾರೆ ಏನಂತ, ಇವತ್ತು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ. ಅವನ ಹೇಳ್ತೀವಿ ಏನಂತ, ಇಲ್ಲ ಸರ್ ಈ ಥರ ಆಗಿತ್ತು, ನಮ್ಮ ಮಮ್ಮಿಗೆ ಹುಷಾರಿಲ್ಲ, ನಮ್ಮ ಕಾಕ ಹುಷಾರಿಲ್ಲ, ನಮ್ಮ ಮಾಮ ಹುಷಾರಿಲ್ಲ. ಇದು ನಾವು ಏನು ಮಾಡ್ತೀವಿ, ಬಹಳಷ್ಟು ಎಕ್ಸ್ಕ್ಯೂಸಸ್ ಆ್ಯಂಡ್ ರೀಸನ್ಸ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ತಂದೆನೂ ಕೂಡ ಯಾವಾಗ ನಮ್ಮ ಮನೆ ಒಳಗಡೆ ಕೆಲಸ ಹೇಳಿದ ಆ ಟೈಮಲ್ಲೂ ಕೂಡ ಎಷ್ಟೋ ಎಕ್ಸ್ಕ್ಯೂಸಸ್ ಹೇಳ್ತೀವಿ, ನಾವು ರೀಸನ್ಸ್ನ ಹೇಳ್ತೀವಿ. ಆ್ಯಂಡ್ ರೀಸನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ನಾವು ಮಾಡೋಂಥ ಕೆಲಸದಲ್ಲಿ ನಾ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಹೇಳೋದು ರೀಸನ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಭಾಳಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಕೊಳೋಕ್ಕಿಂತ ಜಾಸ್ತಿ ಆ್ಯಂಡ್ ಸರೌಂಡಿಂಗ್ಸ್ ಒಳಗಡೆ ಬ್ಲೇಮಿಂಗ್ ಮಾಡ್ಕೊಂಡು ಆ್ಯಂಡ್ ಎಕ್ಸ್ಕ್ಯೂಸಸ್ನ ಜಾಸ್ತಿ ಕೊಡೋ ರೀಸನ್ ಇರುತ್ತೆ. ಆಸ್ ಎಕ್ಸ್ಕ್ಯೂಸ್ನ ಕೊಡೋಂಥ ಜನ ನಾವು ಏನಾರ ಆದ್ವಿ ಅಂದ್ರೆ ಏನಾಗುತ್ತೆ, ಆಸ್ ನಾವು ಎವರೇಜ್ ಪೀಪಲ್ ಆಗಿ ಬದುಕಾಗ ಲೈಫ್ನ ಲೀಡ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಆಸ್ ಅ ರೀಸನ್ ಕೊಡ್ಲಾರ್ದಂಗೆ ಎಕ್ಸ್ಕ್ಯೂಸಸ್ ಇಲ್ದೇನೆ ಲೈಫ್ನ ಲೀಡ್ ಮಾಡಿದ್ವಿ, ಜೀರೋ ಎಕ್ಸ್ಕ್ಯೂಸ್ ಮಾಡೋ ಏನಾರ ಪರ್ಸನ್ ಏನಾರ ನಾವು ಆದ್ವಿ ಅಂದ್ರೆ ಆಸ್ ಅ ಟಾಪ್ 1% ಒಳಗಡೆ ನಾವು ಕೂಡ ರೀಚ್ ಆಗ್ಬೋದು. ಆ್ಯಂಡ್ ನಾನು ಹೇಳ್ತೀನಿ ಇಷ್ಟೆಲ್ಲ ಪಾಯಿಂಟ್ಸ್ ನಿಮಗೆ ಹೇಳಿದ್ದೀನಿ. ಹೇಳ್ತೀನಿ ಕೇಳ್ರಿ, ಈ ಥರ ಇಂಪ್ರೂವ್ಮೆಂಟ್ ಏನಾರ ಆಗ್ಬೇಕು, ಆಸ್ ಅ ಟಾಪ್ 1% ಒಳಗಡೆ ಏನಾರ ರೀಚ್ ಆಗ್ಬೇಕಂದ್ರೆ ಏನು ಜಾಸ್ತಿ ನಾವು ಏನು ಕೂಡ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಮ್ದು ಡೈಲಿ ಲೈಫಲ್ಲಿ ಏನೇನು ನಾವು ಬ್ಯಾಡ್ ಹ್ಯಾಬಿಟ್ಸ್ನ ಮಾಡ್ತಿದ್ದೀವಿ ಅಥವಾ ನಮ್ದು ಏನು ಥಿಂಕಿಂಗ್ ಇದೆ, ನಮ್ಮ ಡೈಲಿ ಲೈಫ್ ಸ್ಟೈಲ್ ಏನಿದೆ ಅದರೊಳಗಡೆ ನಾವು 1%ನ ಬೆಟರ್ ಮಾಡ್ತಾ ಏನಾರ ಹೋದ್ವಿ ಅಂದರೆ, ಡೈಲಿ 1% ನಾವು ಏನಾರ ಬೆಟರ್ ಮಾಡ್ತಾ ಹೋದ್ವಿ ಅಂದ್ರೆ ಏನಾಗುತ್ತೆ, ನಮ್ಮ ಲೈಫ್ ಪರ್ ಇಯರ್ 365% ಏನಾಗುತ್ತೆ ಇವತ್ತು ಇರೋದಕ್ಕಿಂತನೂ ಕೂಡ ನೆಕ್ಸ್ಟ್ ಇಯರ್ 2027ಗೆ ಏನಾಗುತ್ತೆ ನಮ್ಮ ಲೈಫ್ ಭಾಳ ಗ್ರೋತ್ ಆಗಿ ಏನಾಗುತ್ತೆ ನಮಗೆ ಶೋ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಕೂಡ ನಾನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ಭಾಳ ಟಾಪ್ 1% ಆಗಿರೋಂಥ ಮನುಷ್ಯ ಅಲ್ಲ, ಆ್ಯಂಡ್ ಆಗ್ಬೇಕಂತ ಅನ್ಕೊಂಡಿರೋ ಮನುಷ್ಯ ಇದ್ದೀನಿ. ಆ್ಯಂಡ್ ನೀವು ಕೂಡ ಅನ್ಕೊಂತೀನಿ ಎಷ್ಟು ನಾನು ಸ್ಕಿಲ್ಸ್ನ ಕಲ್ತಿದ್ದೀನಿ ಅಥವಾ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಿಮ್ಗೆ ಎಲ್ಲಾನು ಕೂಡ ನಾನು ಕಲಿಸ್ತಾ ಹೋಗ್ತೀನಿ. ಯಾರಿಗೆ ಇಷ್ಟ ಇದೆ ನನ್ನ ಚಾನಲ್ನ ಫಾಲೋ ಮಾಡ್ಬೋದು ಆ್ಯಂಡ್ ಲೈಕ್ ಮಾಡ್ಬೋದು. ಆ್ಯಂಡ್ ಯಾರಿಗೆ ಇಷ್ಟ ಆಗಿದೆ ಈ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೋಸ್ಕರ, ಯಾರಿಗೆ ಲೈಫ್ ಒಳಗಡೆ ಇಂಪ್ರೂವ್ ಮಾಡ್ಕೊಳ್ಳೋದಿದೆ, ಏನಾರ ಇಂಪಾರ್ಟೆಂಟ್ ಥಿಂಗ್ಸ್ನ ಕಲಿಯೋದಿದೆ, ಆ್ಯಂಡ್ ಈ ಚಾನಲ್ನ ಏನು ಮಾಡ್ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಆ್ಯಂಡ್ ಆಸ್ ಅ ಟಾಪ್ 1% ಆಗಿ ಮಾಡೋಕ್ಕೋಸ್ಕರ ಎಲ್ಲರೂ ಕೂಡ. ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.